ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಸೂಯೆ ಅಥವಾ ಹೊಟ್ಟೆಕಿಚ್ಚು ಎನ್ನುವಂಥದ್ದು ರಾಜ್ಯದಲ್ಲಿ, ಅಂದ್ರೆ ದೇವ ರಾಜ್ಯದಲ್ಲಿ ನಾನು ತೃಪ್ತಿಯಾಗಿ ಏನಿದ್ದೇನೋ ಆ ತೃಪ್ತಿಯನ್ನ ಕದ್ದುಕೊಂಡು ಹೋಗುವಂತಹ ಕಳ್ಳನಾಗಿದ್ದಾನೆ ಅಸೂಯೆ ಮತ್ತು ಹೊಟ್ಟೆಕಿಚ್ಚು. ಹೊಟ್ಟೆಕಿಚ್ಚು ಎನ್ನುವಂಥದ್ದು ಹೊರಗಡೆ ನೋಡ್ಲಿಕ್ಕೆ ಚೆನ್ನಾಗಿರ್ತವೆ. ಆ ಹೊಟ್ಟೆಕಿಚ್ಚು ನಮ್ಮ ಒಳಗಡೆ ಇದ್ರೆ ಆ ಹೊಟ್ಟೆಕಿಚ್ಚು ನಮ್ಮನ್ನ ಒಳಗಿನಿಂದ ತಿಂದಾಕಿ ತದನಂತರ ತದನಂತರ ನನ್ನ ಹೊರಭಾಗದ ಶರೀರವನ್ನು ಕೂಡ ತಿಂದಾಗ್ತದೆ. ಸೊ ಮತ್ತೆ ರೀತಿ ಹೇಳಿದ್ರೆ, ಮೊದಲನೇದಾಗಿ ಪ್ರಿಯರೇ, ಆ ಹೊಟ್ಟೆಕಿಚ್ಚು ಎನ್ನುವಂಥದ್ದು ದೇವರು ನಮಗೇನು ಆತ್ಮಿಕವಾದ ಆಶೀರ್ವಾದಗಳನ್ನ ನನಗೆ ಕೊಟ್ಟು ನನ್ನ ಒಳಗಡೆ ನೆಲೆಗೊಳಿಸಿದಾರೋ ಆತ್ಮಿಕವಾದ ಆಶೀರ್ವಾದಗಳನ್ನು ತಿಂದಾಕಿ ತದನಂತರ ನನ್ನ ಪ್ರಾಣದಲ್ಲಿರುವಂತಹ ಎಲ್ಲ ವಿಧವಾದಂತಹ ಕಾರ್ಯಗಳನ್ನ, ಸಮಾಧಾನ, ಆರೋಗ್ಯ, ಮಾನಸಿಕವಾದ ಆರೋಗ್ಯ ಎಲ್ಲವೂ ತಿಂದಾಕಿ ತದನಂತರ ಶರೀರದಲ್ಲಿರುವಂತಹ ಆರೋಗ್ಯ ತಿಂದಾಗ್ತದೆ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನ ಭಾವನಾತ್ಮಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ದೈಹಿಕವಾಗಿಯೂ ನಾವು ಯಾವುದೆಲ್ಲವನ್ನ ಕ್ರಿಸ್ತನಲ್ಲಿ ಹೊಂದ್ಕೊಂಡಿದ್ದೀವೋ ಅವುಗಳೆಲ್ಲವನ್ನ ಬರೆದು ಮಾಡಕ್ ಬಿಡ್ತದೆ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಪ್ರಿಯರೇ, ದೇವರು ನಮ್ಮ ಜೀವನಕ್ಕಾಗಿ ಯಾವ ಯೋಜನೆಯನ್ನ ಹಾಕಿಕೊಂಡಿದ್ದಾರೋ ಆ ಯೋಜನೆ ಕಂಡಿಡ್ಕೊಂಡ್ಮೇಲೆ ನಮ್ಮ ಕೆಲಸ ಏನಂತಂದ್ರೆ ಪ್ರಿಯರೇ, ಅದರಲ್ಲಿ ವಿಶ್ರಾಂತಿ ಪಡೆಯುವ ರೆಸ್ಟಲ್ಲಿ ಇರುವಂಥದ್ದು. ಅದಕ್ಕಾಗಿ ಒಂದು ವ್ಯಕ್ತಿ ಯಾವಾಗ ರೆಸ್ಟಲ್ಲಿ ಇರ್ತಾನೆ ಅಂತಂದ್ರೆ, ನಾನು ದೇವರ ಮಗನಾಗಿದ್ದೇನೆ ಎಂಬ ಅಂಶದಲ್ಲಿ ಎಷ್ಟರ ಮಟ್ಟಿಗೆ ನೀವು ಸುರಕ್ಷಿತವಾಗಿರ್ತೀರಿ. ಅದಕ್ಕಾಗಿ ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಎಷ್ಟೋ ಸಲ ಹೇಳ್ತಾನೆ, ನೀವು ಅನುದಿನೂ ಕೂಡ ಬಾಯಿ ತೆಗೆದು ಏನೇ ನಿವೇದನೆಗಳು ಮಾಡಿದ್ರು ಕೂಡ, ನಾನು ಕ್ರಿಸ್ತನಲ್ಲಿ ದೇವರ ಮಗನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ, ನಾನು ಕ್ರಿಸ್ತನ ಯೇಸುವಿನಲ್ಲಿ ನಾನು ಪರಲೋಕದ ಪ್ರಜೆಯಾಗಿದ್ದೇನೆ, ನಾನು ಕ್ರಿಸ್ತ ಯೇಸುವಿನಲ್ಲಿ ದೇವರ ಕುಟುಂಬಕ್ಕೆ ಸಹಬಾಧ್ಯಸ್ಥನಾಗಿದ್ದೇನೆ. ಇವುಗಳೆಲ್ಲ ಹೇಳೋದ್ರಿಂದ ಏನಾಗ್ತದೆ? ಮೈ ಗಾಡ್, ನಾನು ತಂದೆಯ ಮನೆಗೆ ನಾನು ಸಹಬಾಧ್ಯಸ್ಥನು, ಅಂದ್ರೆ ನಾನು ಬಾಧ್ಯಸ್ಥನಾಗಿರೋದ್ರಿಂದ, ನಾನು ತಂದೆಗೆ ಮಗನಾಗಿರೋದ್ರಿಂದ, ಪ್ರೈಸ್ ಗಾಡ್, ಬೇರೆಯವರಿಗೆ ಸೇರಿದ್ದನ್ನ ನಾನು ಯಾವ ಕಾರಣಕ್ಕೂ ಮೌಲ್ಯಯುತವಾದದ್ದು ಎಂಬುದನ್ನು ನಾವು ಭಾವಿಸುವುದನ್ನ ನಾವು ಕಡೆ ಮಾಡ್ಕೊಳ್ತೇವೆ. ನಾನು ಅವ್ರ ಎಂಥ ಪ್ರಮೋಷನ್ ಪಡ್ಕೊಂಡ್ರು ಕೂಡ, ಅವ್ರ ಎಷ್ಟೇ ಮಟ್ಟಿಗೆ ಮೇಲ್ಮಟ್ಟಕ್ಕೆ ಹೋದ್ರು ಕೂಡ, ಅವರ ಮೌಲ್ಯ ಏನೇ ಇರಲಿ, ನಾನು ಅದ್ರಲ್ಲಿ ಆನಂದ ಪಡ್ತಾನೆ. ಯಾಕೆಂದ್ರೆ ನಾನು ಕ್ರಿಸ್ತನಲ್ಲಿ, ಮೈ ಗಾಡ್, ಥ್ಯಾಂಕ್ ಗಾಡ್, ಈಗಾಗಲೇ ನಾನು ಮೌಲ್ಯಯುತ ವ್ಯಕ್ತಿಯಾಗಿದ್ದಾನೆ. ಈ ಲೋಕದ ಯಾವುದೇ ಆಸ್ತಿ ಪಾಸ್ತಿ, ಚಿನ್ನ ಬೆಳ್ಳಿ ಬಂಗಾರ ಯಾವುದು ಕೂಡ ನನ್ನ ಮೌಲ್ಯವನ್ನ ಯಾವ ಕಾರಣಕ್ಕೂ ಕೆಳಮಟ್ಟಕ್ಕೆ ಕರ್ಕೊಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವುಗಳೆಲ್ಲವೂ ನನಗಿಂತಲೂ ಹೆಚ್ಚಿನ ಮೌಲ್ಯವನ್ನ ಯಾವತ್ತೂ ಕೂಡ ಮೌಲ್ಯೀಕರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಅಂಶ, ಕೋಪದ ಪ್ರಕೋಪಗಳು ಏನು ಎಂಬುದನ್ನು ಕಲ್ತಿದ್ವಿ. ಆ ಕೋಪ ಯಾಕೆ ವಿಕೋಪಕ್ಕೆ ಅಥವಾ ಅತಿರೇಕ ಹೋಗ್ತದೆ ಅಂತಂದ್ರೆ, ಸ್ವಯಂ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್, ಸ್ವಯಂ ನಿಯಂತ್ರಣದ ವೈಫಲ್ಯ, ಸ್ವಯಂ ಅಂದ್ರೆ ಸೆಲ್ಫ್ ಕಂಟ್ರೋಲ್ ಸೋತು ಹೋಗಿರೋದ್ರಿಂದ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭ ಹೇಳ್ತವೆ, ಗಂಡಸಂದ ಮೇಲೆ ಕೋಪ ಬಂದೇ ಬರ್ತದೆ ಕಣ್ರಿ ಅಂತ ಹೇಳ್ತವೆ. ಪ್ರಿಯರೇ, ಕೋಪ ವ್ಯಕ್ತಿತ್ವದ ಲಕ್ಷಣ ಅಲ್ಲ, ಅದು ಮಣಿವಿಕೆಯ ಸಮಸ್ಯೆ. ನೀವು ಶರೀರ ಭಾವಕ್ಕೆ ನೀವು ಮಣಿಯುವುದಾದ್ರೆ, ಸ್ವಾರ್ಥಪರ ಅಭಿಲಾಷೆಗಳಿಗೆ ನೀವು ಮಣಿಯುವುದಾದ್ರೆ, ನಿಮ್ಮ ದೈಹಿಕ ವ್ಯಾಮೋಹಕ್ಕೆ ಮಣಿಯುವುದಾದ್ರೆ, ಪ್ರಿಯರೇ, ಖಂಡಿತವಾಗಿಯೂ ನೀವು ಅಂದುಕೊಂಡ ರೀತಿಯಲ್ಲಿ ನಿಮ್ಮ ದೈಹಿಕ ವ್ಯಾಮೋಹಗಳು ಈಡೇರದ ಸಂದರ್ಭದಲ್ಲಿ ಕೋಪ ಅತಿರೇಕಕ್ಕೋಗಿ ವಿಕೋಪವನ್ನು ಉತ್ಪತ್ತಿ ಮಾಡ್ತದೆ. ಬಟ್ ನೀವು ಪವಿತ್ರಾತ್ಮನ ಮುನ್ನಡೆಸುವಿಕೆಗೆ ನೀವು ಮಣಿಸಿಕೊಂಡ್ರೆ, ನಿಮ್ಮನ್ನು ಅಧೀನಪಡಿಸ್ಕೊಂಡ್ರೆ, ಪ್ರೈಸ್ ಬಿಟ್ ಗಾಡ್, ಥ್ಯಾಂಕ್ ಗಾಡ್, ನೀವೇನು ಹೇಳ್ತೀರಿ ಅಂತಂದ್ರೆ, ಇಲ್ಲ ಮೈ ಗಾಡ್, ನಾನು ಯಾವ ಕಾರಣಕ್ಕೂ ಕೋಪ ಮಾಡಿಕೊಳ್ಳುವಂಥದ್ದು ನನ್ನ ವ್ಯಕ್ತಿತ್ವದ ಲಕ್ಷಣವಲ್ಲ. ಮೊದಲು ಕೋಪ ಮಾಡ್ಕೊಳ್ತದೆ, ಬಟ್ ಈಗ ಪ್ರೈಸ್ ಬಿಟ್ ಗಾಡ್, ನಾನು ದೇವರ ಮಗನಾಗಿದ್ದೇನೆ. ಕೋಪವನ್ನು ಕಂಟ್ರೋಲ್ ಮಾಡುವಂತಹ ಆ ಸೆಲ್ಫ್ ಕಂಟ್ರೋಲ್ ಆತ್ಮವನ್ನು ದೇವರು ನಾನು ಕೊಟ್ಟಿದ್ದಾರೆ, ಸ್ವಯಂ ನಿಯಂತ್ರಣ ಕೊಟ್ಟಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಕೋಪದ ಪ್ರಕೋಪಗಳು ಮನುಷ್ಯನನ್ನ ಕೆಳಮಟ್ಟ ಕರ್ಕೊಂಡು ಹೋಗ್ತಂತಂದ್ರೆ, ಸಾಮಾನ್ಯವಾಗಿ ಪ್ರಿಯರೇ, ಯಾವುದಾದ್ರು ಒಂದು ಪರಿಸ್ಥಿತಿಯನ್ನ ತನ್ನ ಯುಕ್ತಿಯಿಂದ, ತನಗಿರುವಂತಹ ಪ್ರತಿಭೆಗಳಿಂದ, ತನಗಿರುವಂತಹ ಏನ್ ಹೇಳ್ತೇವೆ ಬುದ್ಧಿಶಕ್ತಿಯಿಂದ ನಿರ್ವಹಿಸ್ಲಿಕ್ಕಾಗಿ ಅಥವಾ ನಿಯಂತ್ರಿಸ್ಲಿಕ್ಕಾಗಿ ಅವನು ಯಾವ ಪ್ರಯತ್ನ ಮಾಡ್ತಾನೋ, ಆಗ ಕೋಪ ಖಂಡಿತವಾಗಿಯೂ ಉತ್ತುಂಗಕ್ಕೆ ಏರ್ತದೆ. ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಒಂದು ವ್ಯಕ್ತಿ ರೆಸ್ಟಲ್ಲಿ ಇರ್ಬೇಕಾದ್ರೆ, ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ರೆಸ್ಟಲ್ಲಿ ಇರ್ಬೇಕಾದ್ರೆ, ಜಸ್ಟ್ ಆ ವ್ಯಕ್ತಿ ಚೆನ್ನಾಗಿ ಅದನ್ನ ಅರ್ಥಕೊಂಡಿರ್ಬೇಕು. ಅದೇನಂತಂದ್ರೆ, ಪ್ರಭು ಯೇಸುವನ್ನ ಸತ್ತವರ ಒಳಗಡೆಯಿಂದ ಎಬ್ಬಿಸಿದಂತಹ ಅದೇ ಆತ್ಮರು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಮರಣವನ್ನ ಜಯಿಸಲು ಸತ್ತವರ ಒಳಗಡೆಯಿಂದ ಪ್ರಭು ಯೇಸುವನ್ನ ಎಬ್ಬಿಸಿದಂತಹ ಆತ್ಮರಾಗಿದ್ದಲ್ಲಿ, ನಾನು ಎದುರಿಸ್ತಿರುವಂತಹ ಯಾವುದೇ ಸಮಸ್ಯೆಯು, ಪ್ರೈಸ್ ಗಾಡ್, ಒಂದು ವೇಳೆ ನನಗೆ ಮರಣಕರವಾದ ಪರಿಸ್ಥಿತಿ ಅಂದ್ರೂ ಕೂಡ, ಆ ಮರಣದಿಂದಲೇ ಪ್ರಭು ಯೇಸುವನ್ನ ಎಬ್ಬಿಸಿರುವಂತಹ ಪವಿತ್ರಾತ್ಮರು ನನ್ನ ಒಳಗಡೆ ನಂದಿಗಿರೋದ್ರಿಂದ, ಯಾವುದೇ ಸಮಸ್ಯೆ ಆಗಿರ್ಬೋದು, ನಾನು ಆ ಸಮಸ್ಯೆ ಮಧ್ಯದಲ್ಲಿ ತಾಳ್ಮೆಯನ್ನು ಕಳ್ಕೊಳ್ಳದೆ ನಾನು ಅದನ್ನು ಜಯಿಸ್ಲಿಕ್ಕಾಗಿ ನನ್ನ ಆತ್ಮರು ನನಗೆ ಸಹಾಯ ಮಾಡ್ತಾರೆ ಎಂಬುದನ್ನು ನಾವು ಅರ್ಥಕೊಂಡವರಾಗಿರ್ತೇವೆ.